ಕೆರಿಬಿಯನ್ ಮೂಲ ತೆಂಕಣ ಅಮೆರಿಕದ ಮೂಲಕ ಭಾರತಕ್ಕೆ ಬಂದ ಇದು ಇಲ್ಲಿನ ನಾಗಲಿಂಗ ಎಂದು ಪ್ರಸಿದ್ಧಿ. ಈ ಮರದ ಹೂವು ಸುಂದರ ಹಾಗೂ ಪರಿಮಳ ಸೂಸುವುದಾಗಿದೆ. ಒಂದು ಕಡೆ ಪಕಳಿಯು ನಾಗಹೆಡೆಯಂತೆ ಮಡುಚಿರುವುದರಿಂದ ಇದನ್ನ ನಾಗಲಿಂಗ ಹೂ ಎಂದು ಕರೆಯಲಾಗಿದೆ. ಪರಿಮಳ ಅಂದವಾಗಿರುವ ಈ ಹೂವಿನ ಮರ 300ರಷ್ಟು ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದೆ. ಹೂವಿನ ಕಾರಣಕ್ಕೆ ಹಿಂದೂ ಮಂದಿರ, ಬೌದ್ಧ ವಿಹಾರಗಳಲ್ಲಿ ಪವಿತ್ರ ಎನಿಸಿದೆ. ಇದು ಕಾಯಿ ನೇರ ಮರದ ಕಾಂಡದಿಂದ ಆಗುತ್ತಿದೆ. ಅದು ಪಿರಂಗಿ ಗುಂಡಿನಂತೆ ಇರುವುದರಿಂದ ಕ್ಯಾನನ್ ಬಾಲ್ ಟ್ರೀ ಎಂದು ಇದನ್ನು ಕರೆಯುತ್ತಾರೆ. ಈ ಕಾಯಿ ಹಣ್ಣಾಗಲು 6ರಿಂದ 8 ತಿಂಗಳು ಬೇಕು. ಒಳಗಿನ ಬಿಳಿ ತಿರುಳನ್ನು ಬೇಯಿಸಿ ಕೆರಿಬಿಯನ್ ಹಾಗೂ ತೆಂಕಣ ಅಮೆರಿಕದ ಮೂಲ ನಿವಾಸಿಗಳು ತಿನ್ನುತ್ತಾರೆ. ಕ್ರೀಮ್ ಕಸ್ಟರ್ಡ್ ರುಚಿಯಿದ್ರೂ ಅಡ್ಡ ವಾಸನೆ ಇದೆಯಂತೆ. ಪ್ರಪಂಚದ ಬೇರೆಲ್ಲೂ ಈ ಹಣ್ಣು ಎಡಿಬಲ್ ಆದ್ರೂ ಅಡುಗೆಯಲ್ಲಿ ಬಳಸುವುದಿಲ್ಲ. ಇದರ ಕಷಾಯವನ್ನ ಉರಿಯೂತ ಹಾಗೂ ಚರ್ಮದ ತುರಿಕೆಗೆ ಬುಡಕಟ್ಟು ಜನರು ಮದ್ದಾಗಿ ಬಳಸುತ್ತಾರೆ. ಈ ಹಣ್ಣಿನ ಹೊರಭಾಗವು ಕಂದು ಬಣ್ಣದಲ್ಲಿ ಗಟ್ಟಿ ತೊಗಟೆಯನ್ನ ಹೊಂದಿದೆ. ಹಾಗಾಗಿ ಇದನ್ನ ಹಳ್ಳಿಗಳಲ್ಲಿ ಚೆಂಬು ರೆಂಕದಂತೆ ಬಳಸುತ್ತಾರೆ.